ಹೊಸ ವರ್ಷಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇತ್ತ ಕಡಲನಗರಿ ಮಂಗಳೂರಿಗೂ ಕೂಡ ಪ್ರವಾಸಿಗರು ಹೊಸ ವರ್ಷವನ್ನ ಸಂಭ್ರಮದಿಂದ ಬರಮಾಡಿಕೊಳ್ಳಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಮಂಗಳೂರಿಗೆ ಬರ್ತಾ ಇದ್ದಾರೆ. ಮಂಗಳೂರಿಗೆ ಬಂದವರು ಪ್ರಮುಖವಾಗಿ ಬರುವುದೇ ಇಲ್ಲಿನ ಬೀಚ್ಗಳಿಗೆ. ನಾನೀಗ ಮಂಗಳೂರಿನ ಹೆಸರಾಂತ ಬೀಚ್ ಆದಂಥ ಪಣಂಬೂರು ಬೀಚ್ನಲ್ಲಿದ್ದೇನೆ. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು, ಸಾಕಷ್ಟು ಪ್ರವಾಸಿಗರು ಪಣಂಬೂರು ಬೀಚ್ನಲ್ಲಿ ಸೇರಿರುವಂಥದ್ದು. ಅಂದರೆ ಆ ಹೊಸ ವರ್ಷವನ್ನು ಸಂಭ್ರಮದಿಂದ ಬರಮಾಡಿಕೊಳ್ಬೇಕು ಅನ್ನುವಂತಹ ದೃಷ್ಟಿಯಿಂದ ಸಾಕಷ್ಟು ಪ್ರವಾಸಿಗರು ಮಂಗಳೂರಿಗೆ ಬರ್ತಾ ಇದ್ದಾರೆ. ಮಂಗಳೂರಿಗೆ ಬಂದವರು ಇಲ್ಲಿನ ಬೀಚ್ಗಳಿಗೆ ಭೇಟಿ ನೀಡ್ತಾ ಇದ್ದಾರೆ. ಪ್ರಮುಖವಾಗಿ ತಣ್ಣೀರುಬಾವಿ ಬೀಚ್ ಇರ್ಬೋದು, ಇದು ಪಣಂಬೂರು ಬೀಚು. ಇಲ್ಲಿಗೂ ಕೂಡ ಸಾಕಷ್ಟು ಪ್ರವಾಸಿಗರು ಬಂದು ಸಮುದ್ರದ ಅಲೆಗಳ ಜೊತೆ ಈಜಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. 2024ರ ಕೊನೆಯ ದಿನ, ಈ ಒಂದು ಕೊನೆಯ ದಿನವನ್ನು ಸಂಭ್ರಮಿಸಬೇಕು, ಹೊಸ ವರ್ಷವನ್ನು ಸಂಭ್ರಮದಿಂದ ಬರಮಾಡಿಕೊಳ್ಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಸಾಕಷ್ಟು ಪ್ರವಾಸಿಗರು ಮಂಗಳೂರಿಗೆ ಬಂದು ಮಂಗಳೂರಿನ ಬೀಚ್ಗಳಿಗೆ ಭೇಟಿ ನೀಡಿ ಈ ರೀತಿಯಾಗಿ ಬೀಚ್ಗಳಲ್ಲಿ ಮಿಂದೆದ್ದು ಖುಷಿಯನ್ನು ಪಡ್ತಾ ಇರುವಂಥದ್ದು, ಅಲೆಗಳಿಗೆ ಮೈಯೊಡ್ಡಿ ಸಂಭ್ರಮಿಸ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಪ್ರವಾಸಿಗರು ಸೇರಿರುವಂಥದ್ದು. 2024ರನ್ನು ಒಂದು ರೀತಿಯಲ್ಲಿ ಅದ್ದೂರಿಯಾಗಿ ಸಂಭ್ರಮಿಸಬೇಕು, 25ರನ್ನು ಅದ್ದೂರಿಯಾಗಿ ಬರಮಾಡಿಕೊಳ್ಳಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಸಾಕಷ್ಟು ಪ್ರವಾಸಿಗರು ಮಂಗಳೂರಿನ ಕಡಲ ಕಿನಾರೆಗೆ ಭೇಟಿ ನೀಡ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ಈ ರೀತಿಯಾಗಿ ಅಲೆಗಳ ಜೊತೆ ಆಟ ಆಡುತ್ತಾ ಇದ್ರೆ, ಮತ್ತೊಂದು ಕಡೆ ಒಂದಷ್ಟು ವಾಟರ್ ಸ್ಪೋರ್ಟ್ಸ್ಗಳು ಕೂಡ ಇಲ್ಲಿ ಇರುವಂಥದ್ದು. ಬೇರೆ ಬೇರೆ ರೀತಿಯ ವಾಟರ್ ಸ್ಪೋರ್ಟ್ಸ್ಗಳು ಇರುವಂಥದ್ದು. ಇದರಲ್ಲಿ ಆಟವಾಡಿ ಇದರಲ್ಲೂ ಕೂಡ ಸಂತೋಷವನ್ನು ಪಡ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಸಾಕಷ್ಟು ದೂರಗಳಿಂದ, ಅಂದರೆ ಕರಾವಳಿಯ ಬೇರೆ ಬೇರೆ ಭಾಗ ಜೊತೆಗೆ ರಾಜ್ಯದ ಮೂಲೆಗಳಿಂದಲೂ ಕೂಡ ಪ್ರವಾಸಿಗರು ಬಂದು ತಮ್ಮ ಸಂತೋಷದ ಕ್ಷಣಗಳನ್ನು ಇಲ್ಲಿ ಕಳೀತಾ ಇರುವಂಥದ್ದು. 2024ಅನ್ನು ಅದ್ದೂರಿಯಾಗಿ ಬೀಳ್ಕೊಟ್ಟು 2025ಅನ್ನು ಬರಮಾಡಿಕೊಳ್ಬೇಕು ಅನ್ನೋಂಥ ದೃಷ್ಟಿಯಿಂದ ಸಾಕಷ್ಟು ಜನ ಮಂಗಳೂರಿಗೆ ಬರ್ತಾ ಇರುವಂಥದ್ದು. ಮಂಗಳೂರಿಗೆ ಬಂದವರು ಇಲ್ಲಿನ ಪ್ರಮುಖ ರೆಸಾರ್ಟ್ಗಳಾಗಿರೋದು, ಹೋಮ್ ಸ್ಟೇಗಳಾಗಿರೋದು, ಇಲ್ಲಿ ಸ್ಟೇ ಮಾಡ್ಕೊಂಡಿದ್ದಾರೆ. ಇವತ್ತು ರಾತ್ರಿ ವೇಳೆ ಅದ್ದೂರಿಯಾಗಿ ಸಂಭ್ರಮಿಸ್ತಾ ಇರಲಿಕ್ಕೆ ಇವರು ಬಂದಿರುವಂಥದ್ದು. ಒಟ್ಟಿನಲ್ಲಿ ಮಂಗಳೂರಿಗೆ ಬಂದು ಇಲ್ಲಿನ ಪ್ರಮುಖ ಸ್ಥಳಗಳಿಗೆ ಭೇಟಿ ನೀಡಿ ಬೀಚ್ಗಳಿಗೂ ಕೂಡ ಭೇಟಿ ನೀಡ್ತಾ ಇರುವಂಥದ್ದು. ಸದ್ಯ ಬಿಸಿಲಿನ ಮಟ್ಟ ಹೆಚ್ಚಿರುವಂಥದ್ದು, ಹೀಗಾಗಿ ಒಂದಷ್ಟು ಪ್ರವಾಸಿಗರು ಮಂಗಳೂರಿಗೆ ಬಂದರೂ ಕೂಡ ಬರಲಿಲ್ಲ. ಸಂಜೆ ವೇಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಈ ಒಂದು ಕಡಲ ಕಿನಾರೆಗೆ ಬರುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಪ್ರವಾಸಿಗರ ದೃಷ್ಟಿಯಿಂದ ಇವತ್ತು 12 ಗಂಟೆವರೆಗೂ ಕೂಡ ಈ ಒಂದು ಬೀಚ್ಗಳಿಗೆ ಮುಕ್ತ ಅವಕಾಶಗಳನ್ನು ಕೂಡ ಕಲ್ಪಿಸಿರುವಂಥದ್ದು. ಹೀಗಾಗಿ ಹೆಚ್ಚಿನ ಪ್ರವಾಸಿಗರು ಇವತ್ತು ಏನು ಕಡಲ ಕಿನಾರೆಗೆ ಸೇರುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಮಂಗಳೂರಿನಲ್ಲೂ ಕೂಡ ನ್ಯೂ ಇಯರ್ ಅನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಇಲ್ಲಿನ ಜನರು ಕಾತುರದಿಂದ ಕಾದು ಕುಳಿತಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಹೊಸ ವರ್ಷಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇತ್ತ ಕಡಲನಗರಿ ಮಂಗಳೂರಿಗೂ ಕೂಡ ಪ್ರವಾಸಿಗರು ಹೊಸ ವರ್ಷವನ್ನ ಸಂಭ್ರಮದಿಂದ ಬರಮಾಡಿಕೊಳ್ಳಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಮಂಗಳೂರಿಗೆ ಬರ್ತಾ ಇದ್ದಾರೆ. ಮಂಗಳೂರಿಗೆ ಬಂದವರು ಪ್ರಮುಖವಾಗಿ ಬರುವುದೇ ಇಲ್ಲಿನ ಬೀಚ್ಗಳಿಗೆ. ನಾನೀಗ ಮಂಗಳೂರಿನ ಹೆಸರಾಂತ ಬೀಚ್ ಆದಂಥ ಪಣಂಬೂರು ಬೀಚ್ನಲ್ಲಿದ್ದೇನೆ. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು, ಸಾಕಷ್ಟು ಪ್ರವಾಸಿಗರು ಪಣಂಬೂರು ಬೀಚ್ನಲ್ಲಿ ಸೇರಿರುವಂಥದ್ದು. ಅಂದರೆ ಹೊಸ ವರ್ಷವನ್ನು ಸಂಭ್ರಮದಿಂದ ಬರಮಾಡಿಕೊಳ್ಬೇಕು ಅನ್ನುವಂತಹ ದೃಷ್ಟಿಯಿಂದ ಸಾಕಷ್ಟು ಪ್ರವಾಸಿಗರು ಮಂಗಳೂರಿಗೆ ಬರ್ತಾ ಇದ್ದಾರೆ. ಮಂಗಳೂರಿಗೆ ಬಂದವರು ಇಲ್ಲಿನ ಬೀಚ್ಗಳಿಗೆ ಭೇಟಿ ನೀಡ್ತಾ ಇದ್ದಾರೆ. ಪ್ರಮುಖವಾಗಿ ತಣ್ಣೀರುಬಾವಿ ಬೀಚ್ ಇರ್ಬೋದು, ಇದು ಪಣಂಬೂರು ಬೀಚು. ಇಲ್ಲಿಗೂ ಕೂಡ ಸಾಕಷ್ಟು ಪ್ರವಾಸಿಗರು ಬಂದು ಸಮುದ್ರದ ಅಲೆಗಳ ಜೊತೆ ಈಜಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. 2024ರ ಕೊನೆಯ ದಿನ, ಈ ಒಂದು ಕೊನೆಯ ದಿನವನ್ನು ಸಂಭ್ರಮಿಸಬೇಕು, ಹೊಸ ವರ್ಷವನ್ನು ಸಂಭ್ರಮದಿಂದ ಬರಮಾಡಿಕೊಳ್ಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಸಾಕಷ್ಟು ಪ್ರವಾಸಿಗರು ಮಂಗಳೂರಿಗೆ ಬಂದು ಮಂಗಳೂರಿನ ಬೀಚ್ಗಳಿಗೆ ಭೇಟಿ ನೀಡಿ ಈ ರೀತಿಯಾಗಿ ಬೀಚ್ಗಳಲ್ಲಿ ಮಿಂದೆದ್ದು ಖುಷಿಯನ್ನು ಪಡ್ತಾ ಇರುವಂಥದ್ದು, ಅಲೆಗಳಿಗೆ ಮೈಯೊಡ್ಡಿ ಸಂಭ್ರಮಿಸ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಪ್ರವಾಸಿಗರು ಸೇರಿರುವಂಥದ್ದು. 2024ರನ್ನು ಒಂದು ರೀತಿಯಲ್ಲಿ ಅದ್ದೂರಿಯಾಗಿ ಸಂಭ್ರಮಿಸಬೇಕು, 25ರನ್ನು ಅದ್ದೂರಿಯಾಗಿ ಬರಮಾಡಿಕೊಳ್ಳಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಸಾಕಷ್ಟು ಪ್ರವಾಸಿಗರು ಮಂಗಳೂರಿನ ಕಡಲ ಕಿನಾರೆಗೆ ಭೇಟಿ ನೀಡ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ಈ ರೀತಿಯಾಗಿ ಅಲೆಗಳ ಜೊತೆ ಆಟ ಆಡುತ್ತಾ ಇದ್ರೆ, ಮತ್ತೊಂದು ಕಡೆ ಒಂದಷ್ಟು ವಾಟರ್ ಸ್ಪೋರ್ಟ್ಸ್ಗಳು ಕೂಡ ಇಲ್ಲಿ ಇರುವಂಥದ್ದು. ಬೇರೆ ಬೇರೆ
ರೀತಿಯ ವಾಟರ್ ಸ್ಪೋರ್ಟ್ಸ್ಗಳಿರುವಂಥದ್ದು. ಇದರಲ್ಲಿ ಆಟವಾಡಿ ಇದರಲ್ಲೂ ಕೂಡ ಸಂತೋಷವನ್ನು ಪಡ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ಬೋದು. ಸಾಕಷ್ಟು ದೂರಗಳಿಂದ ಅಂದರೆ ಕರಾವಳಿಯ ಬೇರೆ ಬೇರೆ ಭಾಗ ಜೊತೆಗೆ ರಾಜ್ಯದ ಮೂಲೆಗಳಿಂದಲೂ ಕೂಡ ಪ್ರವಾಸಿಗರು ಬಂದು ತಮ್ಮ ಸಂತೋಷದ ಕ್ಷಣಗಳನ್ನು ಇಲ್ಲಿ ಕಳೀತಾ ಇರುವಂಥದ್ದು. 2024 ಅದ್ದೂರಿಯಾಗಿ ಏನು ಬೀಳ್ಕೊಟ್ಟು 2025 ಬರಮಾಡಿಕೊಳ್ಬೇಕು ಅನ್ನೋಂಥ ದೃಷ್ಟಿಯಿಂದ ಸಾಕಷ್ಟು ಜನ ಮಂಗಳೂರಿಗೆ ಬರ್ತಾ ಇರುವಂಥದ್ದು. ಮಂಗಳೂರಿಗೆ ಬಂದವರು ಇಲ್ಲಿನ ಪ್ರಮುಖ ಏನು ರೆಸಾರ್ಟ್ಗಳಾಗಿರೋದು, ಹೋಮ್ ಸ್ಟೇಗಳಾಗಿರೋದು ಇಲ್ಲಿ ಸ್ಟೇ ಮಾಡ್ಕೊಂಡಿದ್ದಾರೆ. ಇವತ್ತು ರಾತ್ರಿ ವೇಳೆ ಅದ್ದೂರಿಯಾಗಿ ಸಂಭ್ರಮಿಸ್ತಾ ಇರಲಿಕ್ಕೆ ಇವರು ಬಂದಿರುವಂಥದ್ದು. ಒಟ್ಟಿನಲ್ಲಿ ಏನು ಮಂಗಳೂರಿಗೆ ಬಂದು ಇಲ್ಲಿನ ಪ್ರಮುಖ ಸ್ಥಳಗಳಿಗೆ ಭೇಟಿ ನೀಡಿ ಬೀಚ್ಗಳಿಗೂ ಕೂಡ ಭೇಟಿ ನೀಡ್ತಾ ಇರುವಂಥದ್ದು. ಸದ್ಯ ಬಿಸಿಲಿನ ಮಟ್ಟ ಹೆಚ್ಚಿರುವಂಥದ್ದು. ಹೀಗಾಗಿ ಒಂದಷ್ಟು ಪ್ರವಾಸಿಗರು ಮಂಗಳೂರಿಗೆ ಬಂದರೂ ಕೂಡ ಬರಲಿಲ್ಲ. ಸಂಜೆ ವೇಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಈ ಒಂದು ಕಡಲ ಕಿನಾರೆಗೆ ಬರುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಪ್ರವಾಸಿಗರ ದೃಷ್ಟಿಯಿಂದ ಇವತ್ತು 12 ಗಂಟೆವರೆಗೂ ಕೂಡ ಈ ಒಂದು ಬೀಚ್ಗಳಿಗೆ ಮುಕ್ತ ಅವಕಾಶಗಳನ್ನು ಕೂಡ ಕಲ್ಪಿಸಿರುವಂಥದ್ದು. ಹೀಗಾಗಿ ಹೆಚ್ಚಿನ ಪ್ರವಾಸಿಗರು ಇವತ್ತು ಏನು ಕಡಲ ಕಿನಾರೆಗೆ ಸೇರುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಮಂಗಳೂರಿನಲ್ಲೂ ಕೂಡ ನ್ಯೂ ಇಯರ್ ಅನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಇಲ್ಲಿನ ಜನರು ಕಾತುರದಿಂದ ಕಾದು ಕುಳಿತಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜೆ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಹೊಸ ವರ್ಷಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇತ್ತ ಕಡಲ ನಗರಿ ಮಂಗಳೂರಿಗೂ ಕೂಡ ಪ್ರವಾಸಿಗರು ಹೊಸ ವರ್ಷವನ್ನು ಸಂಭ್ರಮದಿಂದ ಬರಮಾಡಿಕೊಳ್ಳಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಮಂಗಳೂರಿಗೆ ಬರ್ತಾ ಇದ್ದಾರೆ. ಮಂಗಳೂರಿಗೆ ಬಂದವರು ಪ್ರಮುಖವಾಗಿ ಬರುವುದೇ ಇಲ್ಲಿನ ಬೀಚ್ಗಳಿಗೆ. ನಾನೀಗ ಮಂಗಳೂರಿನ ಹೆಸರಾಂತ ಬೀಚ್ ಆದಂಥ ಪಣಂಬೂರು ಬೀಚ್ನಲ್ಲಿದ್ದೇನೆ. ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು, ಸಾಕಷ್ಟು ಪ್ರವಾಸಿಗರು ಪಣಂಬೂರು ಬೀಚ್ನಲ್ಲಿ ಸೇರಿರುವಂಥದ್ದು. ಅಂದರೆ ಹೊಸ ವರ್ಷವನ್ನು ಸಂಭ್ರಮದಿಂದ ಬರಮಾಡಿಕೊಳ್ಬೇಕು ಅನ್ನುವಂತಹ ದೃಷ್ಟಿಯಿಂದ ಸಾಕಷ್ಟು ಪ್ರವಾಸಿಗರು ಮಂಗಳೂರಿಗೆ ಬರ್ತಾ ಇದ್ದಾರೆ. ಮಂಗಳೂರಿಗೆ ಬಂದವರು ಇಲ್ಲಿನ ಬೀಚ್ಗಳಿಗೆ ಭೇಟಿ ನೀಡ್ತಾ ಇದ್ದಾರೆ. ಪ್ರಮುಖವಾಗಿ ತಣ್ಣೀರುಬಾವಿ ಬೀಚ್ ಇರ್ಬೋದು, ಇದು ಪಣಂಬೂರು ಬೀಚು. ಇಲ್ಲಿಗೂ ಕೂಡ ಸಾಕಷ್ಟು ಪ್ರವಾಸಿಗರು ಬಂದು ಸಮುದ್ರದ ಅಲೆಗಳ ಜೊತೆ ಈಜಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. 2024 ಕೊನೆಯ ದಿನ, ಈ ಒಂದು ಕೊನೆಯ ದಿನವನ್ನು ಸಂಭ್ರಮಿಸಬೇಕು, ಹೊಸ ವರ್ಷವನ್ನು ಸಂಭ್ರಮದಿಂದ ಬರಮಾಡಿಕೊಳ್ಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಸಾಕಷ್ಟು ಪ್ರವಾಸಿಗರು ಮಂಗಳೂರಿಗೆ ಬಂದು ಮಂಗಳೂರಿನ ಬೀಚ್ಗಳಿಗೆ ಭೇಟಿ ನೀಡಿ ಈ ರೀತಿಯಾಗಿ ಬೀಚ್ಗಳಲ್ಲಿ ಮಿಂದೆದ್ದು ಖುಷಿಯನ್ನು ಪಡ್ತಾ ಇರುವಂಥದ್ದು, ಅಲೆಗಳಿಗೆ ಮೈಯೊಡ್ಡಿ ಸಂಭ್ರಮಿಸ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಪ್ರವಾಸಿಗರು ಸೇರಿರುವಂಥದ್ದು. 2024 ಒಂದು ರೀತಿಯಲ್ಲಿ ಅದ್ದೂರಿಯಾಗಿ ಸಂಭ್ರಮಿಸಬೇಕು, 25 ಅದ್ದೂರಿಯಾಗಿ ಬರಮಾಡಿಕೊಳ್ಳಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಸಾಕಷ್ಟು ಪ್ರವಾಸಿಗರು ಮಂಗಳೂರಿನ ಕಡಲ ಕಿನಾರೆಗೆ ಭೇಟಿ ನೀಡ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ಈ ರೀತಿಯಾಗಿ ಅಲೆಗಳ ಜೊತೆ ಆಟ ಆಡುತ್ತಾ ಇದ್ರೆ, ಮತ್ತೊಂದು ಕಡೆ ಒಂದಷ್ಟು ವಾಟರ್ ಸ್ಪೋರ್ಟ್ಸ್ಗಳು ಕೂಡ ಇಲ್ಲಿ ಇರುವಂಥದ್ದು. ಬೇರೆ ಬೇರೆ ರೀತಿಯ ವಾಟರ್ ಸ್ಪೋರ್ಟ್ಸ್ಗಳು ಇರುವಂಥದ್ದು. ಇದರಲ್ಲಿ ಆಟವಾಡಿ ಇದರಲ್ಲೂ ಕೂಡ ಸಂತೋಷವನ್ನು ಪಡ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ಬೋದು. ಸಾಕಷ್ಟು ದೂರಗಳಿಂದ ಅಂದರೆ ಕರಾವಳಿಯ ಬೇರೆ ಬೇರೆ ಭಾಗ ಜೊತೆಗೆ ರಾಜ್ಯದ ಮೂಲೆಗಳಿಂದಲೂ ಕೂಡ ಪ್ರವಾಸಿಗರು ಬಂದು ತಮ್ಮ ಸಂತೋಷದ ಕ್ಷಣಗಳನ್ನು ಇಲ್ಲಿ ಕಳೀತಾ ಇರುವಂಥದ್ದು. 2024 ಅದ್ದೂರಿಯಾಗಿ ಬೀಳ್ಕೊಟ್ಟು 2025 ಬರಮಾಡಿಕೊಳ್ಬೇಕು ಅನ್ನೋಂಥ ದೃಷ್ಟಿಯಿಂದ ಸಾಕಷ್ಟು ಜನ ಮಂಗಳೂರಿಗೆ ಬರ್ತಾ ಇರುವಂಥದ್ದು. ಮಂಗಳೂರಿಗೆ ಬಂದವರು ಇಲ್ಲಿನ ಪ್ರಮುಖ ರೆಸಾರ್ಟ್ಗಳಾಗಿರೋದು, ಹೋಮ್ ಸ್ಟೇಗಳಾಗಿರೋದು ಇಲ್ಲಿ ಸ್ಟೇ ಮಾಡ್ಕೊಂಡಿದ್ದಾರೆ. ಇವತ್ತು ರಾತ್ರಿ ವೇಳೆ ಅದ್ದೂರಿಯಾಗಿ ಸಂಭ್ರಮಿಸ್ತಾ ಇರಲಿಕ್ಕೆ ಇವರು ಬಂದಿರುವಂಥದ್ದು. ಒಟ್ಟಿನಲ್ಲಿ ಮಂಗಳೂರಿಗೆ ಬಂದು ಇಲ್ಲಿನ ಪ್ರಮುಖ ಸ್ಥಳಗಳಿಗೆ ಭೇಟಿ ನೀಡಿ ಬೀಚ್ಗಳಿಗೂ ಕೂಡ ಭೇಟಿ ನೀಡ್ತಾ ಇರುವಂಥದ್ದು. ಸದ್ಯ ಬಿಸಿಲಿನ ಮಟ್ಟ ಹೆಚ್ಚಿರುವಂಥದ್ದು. ಹೀಗಾಗಿ ಒಂದಷ್ಟು ಪ್ರವಾಸಿಗರು ಮಂಗಳೂರಿಗೆ ಬಂದರೂ ಕೂಡ ಬರಲಿಲ್ಲ. ಸಂಜೆ ವೇಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಈ ಒಂದು ಕಡಲ ಕಿನಾರೆಗೆ ಬರುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಪ್ರವಾಸಿಗರ ದೃಷ್ಟಿಯಿಂದ ಇವತ್ತು 12 ಗಂಟೆವರೆಗೂ ಕೂಡ ಈ ಒಂದು ಬೀಚ್ಗಳಿಗೆ ಮುಕ್ತ ಅವಕಾಶಗಳನ್ನು ಕೂಡ ಕಲ್ಪಿಸಿರುವಂಥದ್ದು. ಹೀಗಾಗಿ ಹೆಚ್ಚಿನ ಪ್ರವಾಸಿಗರು ಇವತ್ತು ಏನು ಕಡಲ ಕಿನಾರೆಗೆ ಸೇರುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಮಂಗಳೂರಿನಲ್ಲೂ ಕೂಡ ನ್ಯೂ ಇಯರ್ ಅನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಇಲ್ಲಿನ ಜನರು ಕಾತುರದಿಂದ ಕಾದು ಕುಳಿತಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜೆ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.
ಹೊಸ ವರ್ಷಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇತ್ತ ಕಡಲನಗರಿ ಮಂಗಳೂರಿಗೂ ಕೂಡ ಪ್ರವಾಸಿಗರು ಹೊಸ ವರ್ಷವನ್ನ ಸಂಭ್ರಮದಿಂದ ಬರಮಾಡಿಕೊಳ್ಳಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಮಂಗಳೂರಿಗೆ ಬರ್ತಾ ಇದ್ದಾರೆ. ಮಂಗಳೂರಿಗೆ ಬಂದವರು ಪ್ರಮುಖವಾಗಿ ಬರುವುದೇ ಇಲ್ಲಿನ ಬೀಚ್ಗಳಿಗೆ. ನಾನೀಗ ಮಂಗಳೂರಿನ ಹೆಸರಾಂತ ಬೀಚ್ ಆದಂತಹ ಪಣಂಬೂರು ಬೀಚ್ನಲ್ಲಿದ್ದೇನೆ. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು, ಸಾಕಷ್ಟು ಪ್ರವಾಸಿಗರು ಪಣಂಬೂರು ಬೀಚ್ನಲ್ಲಿ ಸೇರಿರುವಂಥದ್ದು. ಅಂದರೆ ಆ ಹೊಸ ವರ್ಷವನ್ನು ಸಂಭ್ರಮದಿಂದ ಬರಮಾಡಿಕೊಳ್ಬೇಕು ಅನ್ನುವಂತಹ ದೃಷ್ಟಿಯಿಂದ ಸಾಕಷ್ಟು ಪ್ರವಾಸಿಗರು ಮಂಗಳೂರಿಗೆ ಬರ್ತಾ ಇದ್ದಾರೆ. ಮಂಗಳೂರಿಗೆ ಬಂದವರು ಇಲ್ಲಿನ ಬೀಚ್ಗಳಿಗೆ ಭೇಟಿ ನೀಡ್ತಾ ಇದ್ದಾರೆ. ಪ್ರಮುಖವಾಗಿ ತಣ್ಣೀರುಬಾವಿ ಬೀಚ್ ಇರ್ಬೋದು, ಇದು ಪಣಂಬೂರು ಬೀಚು. ಇಲ್ಲಿಗೂ ಕೂಡ ಸಾಕಷ್ಟು ಪ್ರವಾಸಿಗರು ಬಂದು ಸಮುದ್ರದ ಅಲೆಗಳ ಜೊತೆ ಈಜಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. 2024ರ ಕೊನೆಯ ದಿನ, ಈ ಒಂದು ಕೊನೆಯ ದಿನವನ್ನು ಸಂಭ್ರಮಿಸಬೇಕು, ಹೊಸ ವರ್ಷವನ್ನು ಸಂಭ್ರಮದಿಂದ ಬರಮಾಡಿಕೊಳ್ಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಸಾಕಷ್ಟು ಪ್ರವಾಸಿಗರು ಮಂಗಳೂರಿಗೆ ಬಂದು ಮಂಗಳೂರಿನ ಬೀಚ್ಗಳಿಗೆ ಭೇಟಿ ನೀಡಿ ಈ ರೀತಿಯಾಗಿ ಬೀಚ್ಗಳಲ್ಲಿ ಮಿಂದೆದ್ದು ಖುಷಿಯನ್ನು ಪಡ್ತಾ ಇರುವಂಥದ್ದು, ಅಲೆಗಳಿಗೆ ಮೈಯೊಡ್ಡಿ ಸಂಭ್ರಮಿಸ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಪ್ರವಾಸಿಗರು ಸೇರಿರುವಂಥದ್ದು 2024ರನ್ನು ಒಂದು ರೀತಿಯಲ್ಲಿ ಅದ್ದೂರಿಯಾಗಿ ಸಂಭ್ರಮಿಸಬೇಕು, 25ರನ್ನು ಅದ್ದೂರಿಯಾಗಿ ಬರಮಾಡಿಕೊಳ್ಳಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಸಾಕಷ್ಟು ಪ್ರವಾಸಿಗರು ಮಂಗಳೂರಿನ ಕಡಲ ಕಿನಾರೆಗೆ ಭೇಟಿ ನೀಡ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ಈ ರೀತಿಯಾಗಿ ಅಲೆಗಳ ಜೊತೆ ಆಟ ಆಡುತ್ತಾ ಇದ್ರೆ, ಮತ್ತೊಂದು ಕಡೆ ಒಂದಷ್ಟು ವಾಟರ್ ಸ್ಪೋರ್ಟ್ಸ್ಗಳು ಕೂಡ ಇಲ್ಲಿ ಇರುವಂಥದ್ದು, ಬೇರೆ ಬೇರೆ ರೀತಿಯ ವಾಟರ್ ಸ್ಪೋರ್ಟ್ಸ್ಗಳು ಇರುವಂಥದ್ದು. ಇದರಲ್ಲಿ ಆಟವಾಡಿ ಇದರಲ್ಲೂ ಕೂಡ ಸಂತೋಷವನ್ನು ಪಡ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಸಾಕಷ್ಟು ದೂರಗಳಿಂದ, ಅಂದರೆ ಕರಾವಳಿಯ ಬೇರೆ ಬೇರೆ ಭಾಗ ಜೊತೆಗೆ ರಾಜ್ಯದ ಮೂಲೆಗಳಿಂದಲೂ ಕೂಡ ಪ್ರವಾಸಿಗರು ಬಂದು ತಮ್ಮ ಸಂತೋಷದ ಕ್ಷಣಗಳನ್ನು ಇಲ್ಲಿ ಕಳೀತಾ ಇರುವಂಥದ್ದು. 2024ಅನ್ನು ಅದ್ದೂರಿಯಾಗಿ ಬೀಳ್ಕೊಟ್ಟು 2025ಅನ್ನು ಬರಮಾಡಿಕೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದ ಸಾಕಷ್ಟು ಜನ ಮಂಗಳೂರಿಗೆ ಬರ್ತಾ ಇರುವಂಥದ್ದು. ಮಂಗಳೂರಿಗೆ ಬಂದವರು ಇಲ್ಲಿನ ಪ್ರಮುಖ ರೆಸಾರ್ಟ್ಗಳಾಗಿರೋದು, ಹೋಮ್ ಸ್ಟೇಗಳಾಗಿರೋದು, ಇಲ್ಲಿ ಸ್ಟೇ ಮಾಡ್ಕೊಂಡಿದ್ದಾರೆ. ಇವತ್ತು ರಾತ್ರಿ ವೇಳೆ ಅದ್ದೂರಿಯಾಗಿ ಸಂಭ್ರಮಿಸ್ತಾ ಇರಲಿಕ್ಕೆ ಇವರು ಬಂದಿರುವಂಥದ್ದು. ಒಟ್ಟಿನಲ್ಲಿ ಮಂಗಳೂರಿಗೆ ಬಂದು ಇಲ್ಲಿನ ಪ್ರಮುಖ ಸ್ಥಳಗಳಿಗೆ ಭೇಟಿ ನೀಡಿ ಬೀಚ್ಗಳಿಗೂ ಕೂಡ ಭೇಟಿ ನೀಡ್ತಾ ಇರುವಂಥದ್ದು. ಸದ್ಯ ಬಿಸಿಲಿನ ಮಟ್ಟ ಹೆಚ್ಚಿರುವಂಥದ್ದು, ಹೀಗಾಗಿ ಒಂದಷ್ಟು ಪ್ರವಾಸಿಗರು ಮಂಗಳೂರಿಗೆ ಬಂದರೂ ಕೂಡ ಬರಲಿಲ್ಲ. ಸಂಜೆ ವೇಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಈ ಒಂದು ಕಡಲ ಕಿನಾರೆಗೆ ಬರುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಪ್ರವಾಸಿಗರ ದೃಷ್ಟಿಯಿಂದ ಇವತ್ತು 12 ಗಂಟೆವರೆಗೂ ಕೂಡ ಈ ಒಂದು ಬೀಚ್ಗಳಿಗೆ ಮುಕ್ತ ಅವಕಾಶಗಳನ್ನು ಕೂಡ ಕಲ್ಪಿಸಿರುವಂಥದ್ದು. ಹೀಗಾಗಿ ಹೆಚ್ಚಿನ ಪ್ರವಾಸಿಗರು ಇವತ್ತು ಏನು ಕಡಲ ಕಿನಾರೆಗೆ ಸೇರುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಮಂಗಳೂರಿನಲ್ಲೂ ಕೂಡ ನ್ಯೂ ಇಯರ್ ಅನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಇಲ್ಲಿನ ಜನರು ಕಾತುರದಿಂದ ಕಾದು ಕುಳಿತಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜೆ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.